ನಮಸ್ಕಾರ. ಇವತ್ತು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಈ ಮಾರ್ಚ್ 28ನೇ ತಾರೀಕಿಂದ ಹಿಡಿದು ಏಪ್ರಿಲ್ 12ನೇ ತಾರೀಕು ತನಕ 2 ವಾರ ನಡೆದಿರೋಂಥ ಪ್ರೈಸ್ ಮೂಮೆಂಟ್ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಈ ಪ್ರೈಸ್ ಮೂಮೆಂಟಲ್ಲಿ ಡೈನಮಿಕ್ ಲೈವ್ ಪ್ರಕಾರ ಯಾವ ಥರ ಟ್ರೇಡ್ ಆಪರ್ಚುನಿಟೀಸ್ ನಮಗೆ ಸಿಕ್ತು, ಏನು ಟ್ರೇಡ್ಸ್ ಮಾಡಿರ್ಬೋದು, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಎಲ್ಲೆಲ್ಲಿ ಟ್ರೇಡ್ ತೊಗೊಂಡ್ವಿ, ಎಲ್ಲೆಲ್ಲಿ ಟ್ರೇಡ್ ಅವಾಯ್ಡ್ ಮಾಡಿದ್ವಿ ಅನ್ನೋ ಡೀಟೇಲ್ಸ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಈ ವರ್ಕ್ಶಾಪ್ ನೀವೆಲ್ಲರೂ ಅಟೆಂಡ್ ಮಾಡಿರ್ತೀರ. ಆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಅಂತ ನೀವೇನು ತಿಳ್ಕೊಂಡಿರ್ತೀರ, ಅದರಲ್ಲಿ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಮೂಮೆಂಟಲ್ಲೂ ಟ್ರೇಡ್ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಆ ಯಾವುದೇ ಥರದ್ದು ಮೂಮೆಂಟ್ ಅಂದಮೇಲೆ ಸಣ್ಣ ಪುಟ್ಟ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗಲಿ, ಅದೇ ಥರ ಮೇಜರ್ ಅಪ್ ಮೂಮೆಂಟ್, ಡೌನ್ ಮೂಮೆಂಟ್ ಆಗಲಿ, ಇಷ್ಟೂ ಥರದ್ದು ಮೂಮೆಂಟಲ್ಲೂ ನೀವು ಯಾವ ಥರ ಟ್ರೇಡ್ ಮಾಡಬೇಕು. ಇದರಲ್ಲಿ ಮೇಜರ್ ಅಪ್ ಮೂಮೆಂಟ್ ಮತ್ತು ಮೇಜರ್ ಡೌನ್ ಮೂಮೆಂಟ್ ಅಂತ ಬಂದಾಗ ಆ ಮೇಜರ್ ಮೂಮೆಂಟಲ್ಲಿ ಕಂಪ್ಲೀಟ್ ಮೂಮೆಂಟ್ ಹೇಗೆ ಕ್ಯಾಪ್ಚರ್ ಮಾಡೋದು, ಅದೇ ಸಣ್ಣ ಪುಟ್ಟ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲೂ ನಾವು ಸಣ್ಣ ಪುಟ್ಟ ಟ್ರೇಡ್ಸೇ ಮಾಡಿಕೊಂಡು ಆ ಮೂಮೆಂಟ್ಸ್ನೂ ಹೇಗೆ ಕ್ಯಾಪ್ಚರ್ ಮಾಡೋದು ಅನ್ನೋದೇ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್. ಓಕೆ, ಸೊ ಇವತ್ತು ನಾವು ಬ್ಯಾಂಕ್ ನಿಫ್ಟಿಲಿ ಈ 2 ವಾರ ನಡೆದಿರೋಂಥ ಟ್ರೇಡಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಸೊ ನಾವು ಯಾವಾಗಲೂ ಮಾಡೋಂಗೆ ಯಾವುದೇ ಒಂದು ಸ್ಕ್ರಿಪ್ಟಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂಚೆ ಆ ಸ್ಕ್ರಿಪ್ಟಲ್ಲಿ ಏನು ನಡೀತಿದೆ, ಡೈನಮಿಕ್ ಲೈವಲ್ಲಿ ಯಾವ ಥರ ಇನ್ಫಾರ್ಮೇಷನ್ಸ್ ಕೊಡ್ತಿದೆ, ಅದರದ್ದು ಪ್ರೈಸ್ ಡೈರೆಕ್ಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ಫಸ್ಟ್ ನೋಡ್ತೀವಿ. ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದು ನಾವು ನೋಡಿದಾಗ ಬ್ಯಾಂಕ್ ನಿಫ್ಟಿ ಪ್ರೈಸ್ ಕೆಳಗೆ ಬರ್ತಿರೋವಾಗ ಒಂದು ಮೇಜರ್ ಡೈನಮಿಕ್ ಸಿಗ್ನಲ್ ಬಂದು ಅಲ್ಲಿಂದ ಪ್ರೈಸ್ ಮೇಲೆ ಹೋಗ್ತಿದೆ. ಮೇಲೆ ಹೋಗಿ ಇಂಟ್ರಾ ವೀಕ್ ಲಾಂಗ್ ಒಂದು ಜಾಗದಲ್ಲಿ ಬೈ ಕೊಟ್ಟಿದೆ. ಬೈ ಕೊಟ್ಟು ಇನ್ನೂ ಸ್ವಲ್ಪ ಮೇಲೆ ಹೋಗ್ತಿರೋವಾಗ 28ನೇ ತಾರೀಕು ಮಾರ್ಚ್ 28ನೇ ತಾರೀಕು ಪ್ರೈಸ್ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಸ್ ಆಗೋವಾಗ ನಮ್ಮ ID3ಯಲ್ಲಿ ಒಂದು ಜಿಗ್ಜ್ಯಾಗ್ ಬ್ರೇಕ್ಔಟ್ ಸಿಗ್ನಲ್ ಕೊಡುತ್ತೆ. ಈ ಜಿಗ್ಜ್ಯಾಗ್ ಬ್ರೇಕ್ಔಟ್ ಸಿಗ್ನಲ್ಗೆ ನಾರ್ಮಲಿ ನಾವು ಒಂದು ಬೈ ಪೊಸಿಷನ್ ತೊಗೋಬೇಕು. ಬೈ ಪೊಸಿಷನ್ ತೊಗೊಳ್ಳೋ ಟೈಮ್ಗೆ ಇದರದ್ದು ಪ್ರೈಸು 47,055. ಸೊ ಈ ರೇಟಿಗೆ ನಾವು ಇದನ್ನು ಬೈ ಮಾಡ್ಬೋದು. ಇದು ನಾನು ಹೇಳ್ತಿರೋದು ಮತ್ತು ಸ್ಪಾಟ್ ಪ್ರೈಸು. ಇದೇ ಟೈಮಲ್ಲಿ ಫ್ಯೂಚರಲ್ಲಿ ಏನು ರೇಟ್ ಇತ್ತು ಆ ರೇಟಿಗೆ ನೀವು ಬೈ ಮಾಡ್ತೀರಾ, ಅಥವಾ ಆಪ್ಷನ್ಸಲ್ಲಿ ಕಾಲ್ ಆಪ್ಷನ್ ಬೈ ಮಾಡ್ಕೋಬೋದು. ಓಕೆ, ಸೊ ಕಾಲ್ ಆಪ್ಷನ್ ಬೈ ಮಾಡೋದಕ್ಕೂ ನಿಮಗೆ ಸ್ಟ್ರೈಕ್ ಪ್ರೈಸ್ ಡೈನಮಿಕ್ ಲೈವಲ್ಲೇ ಬರುತ್ತೆ. ಅದನ್ನು ನೋಡಿಕೊಂಡೆ ನೀವು ಆ 3 ಸ್ಟ್ರೈಕ್ ಪ್ರೈಸಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಪಿಕ್ ಮಾಡಬೇಕು ಅಂದ್ಬಿಟ್ಟು ನಿಮಗೆ ಟ್ರೈನಿಂಗಲ್ಲಿ ತಿಳಿಸ್ದಂಗೆ ನೀವು ಆ ಕಾಲ್ ಆಪ್ಷನ್ ಬೈ ಮಾಡ್ಕೋಬೋದು. ಓಕೆ, ಸೊ ಬೈ ಮಾಡಾದಮೇಲೆ ಅಲ್ಲಿಂದ ಪ್ರೈಸ್ ಫರ್ದರ್ ಇನ್ನೂ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೇಲೆ ಹೋಗ್ತಾ ಆವತ್ತಿನ ದಿವಸನೇ 47,330 ಈ ರೇಂಜಸ್ 400 ತನಕನೂ ಪ್ರೈಸ್ ಆವತ್ತಿನ ದಿವಸನೇ ಮೂಮೆಂಟ್ ಆಗಿದೆ. ಬಟ್ ಅದೇ ಈ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಏನು ಮಾಡ್ತಾರೆ ಅಂದರೆ 47,330 ಬರೋಷ್ಟೊತ್ತಿಗೆ ಅಲ್ಲಿ ಒಂದು DMBOT ಸಿಗ್ನಲ್ ಬರುತ್ತೆ. ಬಂದಾಗ ಪ್ರಾಫಿಟ್ ಸ್ವಲ್ಪ ಸೆಕ್ಯೂರ್ ಮಾಡ್ಕೊತೀವಿ. ಆಪ್ಷನ್ಸಲ್ಲಿ ಕಾಲ್ ಆಪ್ಷನ್ ಬೈ ಮಾಡಿರೋರು ಪ್ರಾಫಿಟ್ ಸೆಕ್ಯೂರ್ ಮಾಡಿಕೊಂಡು ಪೊಸಿಷನ್ನ ಹೋಲ್ಡ್ ಮಾಡ್ತೀವಿ. ಮೇಲೆ ಹೋಗ್ತಿರೋವಾಗ ಜೊತೆಯಲ್ಲಿ ID3ಯಲ್ಲಿ ನೋಡಿದ್ರೆ ಸೀರೀಸ್ ಆಫ್ ಜಿಗ್ಜ್ಯಾಗ್ ಕಾಷನ್ಸ್ ಇದೆ, ಮತ್ತು ಇಂಟ್ರಾ ವೀಕಲ್ಲೂ ಒಂದು ಡೈನಮಿಕ್ ಸಿಸ್ಟಮ್ ಕಾಷನ್ ಸಿಗ್ನಲ್ ಬಂದಿದೆ. ಅಂದರೆ ಪ್ರೈಸ್ ಇಲ್ಲಿಂದ ಟರ್ನ್ ಆಗ್ಬೋದು ಅನ್ನೋದು ಒಂದು ಇನ್ಫಾರ್ಮೇಷನ್ ಟಾಪಲ್ಲೇ ನಮಗೆ ಕೊಡ್ತಿದೆ. ಬಟ್ ಇದ್ರೂ ನಾವು ಈ ಜಿಗ್ಜ್ಯಾಗ್ಗೆ ಲಾಂಗ್ ಎಕ್ಸಿಟ್ ಮಾಡೋದಿಲ್ಲ. ಏನಕ್ಕೆ ನಾವು ಮಾಡೋದಿಲ್ಲ ಅಂದರೆ, ಫಸ್ಟ್ ಪ್ರೈಸ್ ಮೂಮೆಂಟಲ್ಲಿ ಈ ಡೈನಮಿಕ್ ಲೈವ್ದು ಒಂದು ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಪ್ರೈಸ್ ಎಲ್ಲಿಂದ ಬಂತು, ಎಲ್ಲಿಗೆ ಬಂದಿದೆ, ಈ ಬಂದಿರೋ ಇದರಲ್ಲಿ ಕೆಳಗಡೆ ಏನು ಇನ್ಫಾರ್ಮೇಷನ್ ಕೊಟ್ಟಿತ್ತು, ಇವಾಗ ಮೇಲ್ಗಡೆ ಏನು ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ಕೆಳಗಡೆ ಬಂದಿರೋ ಇನ್ಫಾರ್ಮೇಷನ್ ಏನಿದೆ ಅದರದ್ದು ಸ್ಟ್ರೆಂತ್ ಏನು, ಮೇಲ್ಗಡೆ ಬಂದಿರೋಂಥ ಇನ್ಫಾರ್ಮೇಷನ್ದು ಸ್ಟ್ರೆಂತ್ ಏನು, ಈ ಸ್ಟ್ರೆಂತ್ನ ಅರ್ಥ ಮಾಡಿಕೊಂಡ್ರೆ ಈ ಮೂಮೆಂಟ್ ಫರ್ದರ್ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲಿಂದ ಟೋಟಲ್ ಟರ್ನ್ ಆಗುತ್ತಾ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಮ್ಗೆ ಈಸಿಯಾಗಿ. ಸೊ ಅದೇ ಥರ ಈ ಬ್ಯಾಂಕ್ ನಿಫ್ಟಿಲಿ ನೋಡಿದಾಗ ಕೆಳಗಡೆ ಬಂದಿರೋದು ಡೈನಮಿಕ್ ಮೇಜರ್ ಸಿಗ್ನಲ್, ಮೇಲ್ಗಡೆ ಬಂದಿರೋದು ಡೈನಮಿಕ್ ಸಿಗ್ನಲ್. ಓಕೆ, ಸೊ ಈ ಎರಡನ್ನು ಕಂಪೇರ್ ಮಾಡಿದಾಗ ಕೆಳಗಡೆ ಇರೋವಂಥ ಡೈನಮಿಕ್ ಮೇಜರ್ ಸಿಗ್ನಲ್ದೇ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಈ ಡೈನಮಿಕ್ ಸಿಗ್ನಲ್ ಮೇಲೆ ಬಂದಿರೋದು ಇದನ್ನು ಬ್ರೇಕ್ ಆಗಿ ಮೇಲೆ ಹೋಗೋವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಟ್ರೈನಿಂಗಲ್ಲಿ ನಿಮಗೆ ತಿಳಿಸ್ದಂಗೆ ಇಲ್ಲಿ ಜಿಗ್ಜ್ಯಾಗ್ಗೆ ಎಕ್ಸಿಟ್ ಮಾಡಬೇಡಿ. ಬೇಕಾದ್ರೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ. ಬಟ್ ಪ್ರೈಸ್ ಇಲ್ಲಿಂದ ಡೌನ್ ಬಂದು
ನಿಮಗೆ ID1ನಲ್ಲಿ ಲಾಂಗ್ ಸಿಗ್ನಲ್ ಅಥವಾ ID3ಯಲ್ಲಿ ಸ್ಪೀಡ್ ಸಿಗ್ನಲ್, ಇವರಿಬ್ಬರಲ್ಲಿ ಯಾರು ಫಸ್ಟ್ ಸೆಲ್ ಕೊಡ್ತಾರೋ ಅದರ ಪ್ರಕಾರ ಬೇಕಾದ್ರೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳಿ. ಬಟ್ ಅಲ್ಲಿ ತನಕ ಲಾಂಗ್ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿಟ್ಟಿರಿ ಅಂದ್ಬಿಟ್ಟೆ ನಿಮಗೆ ಟ್ರೈನಿಂಗಲ್ಲಿ ತಿಳಿಸಿರ್ತೀವಿ. ಸೊ ಆ ಥರ ನೋಡ್ತಿರೋವಾಗ ಪ್ರೈಸ್ ನ್ಯೂ ಹೈ ಮಾಡಿಕೊಂಡೇ ಹೋಗಿ ಆವತ್ತಿನ ದಿವಸನೇ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಪ್ರೈಸ್ ಶಾರ್ಪಾಗಿ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ 3:30 ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ID3 ಸ್ಪೀಡ್ ಸಿಗ್ನಲ್ ಕೂಡ ಸೆಲ್ ಕನ್ಫರ್ಮ್ ಮಾಡಿಬಿಡುತ್ತೆ. ಸೊ ID3 ಸ್ಪೀಡ್ ಸಿಗ್ನಲ್ ಇವಾಗ 3:30ಗೆ ಸೆಲ್ ಕೊಟ್ಟರೆ ನಾವು ಯಾವಾಗ ಟ್ರೇಡ್ ತೊಗೊಳ್ಳೋದು? ನಾವು ನೆಕ್ಸ್ಟ್ ಡೇ ಮಾರ್ನಿಂಗೇ ತೊಗೊಳಕ್ಕಾಗತ್ತೆ ಅಲ್ವಾ? ಸೊ ಅಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗೇ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿದ್ರು ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗ ಕೆಳಗಡೆ ID2 ಈ ಜಾಗದಲ್ಲಿ ಕಾಜನ್ ಇದೆ, ಕ್ಲಿಯರ್ ಸೆಲ್ ಸಿಗ್ನಲ್ ಅಲ್ಲ. ಸೊ ಹೆಂಗಿದ್ರೂ ಡ್ಯೂರಿಂಗ್ ದ ಡೇ ಸೆಲ್ ಕೊಟ್ಟಿದ್ರೂ ನಾವು ಈ ಸೆಲ್ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ಲಾಂಗ್ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿಟ್ಟಿದ್ದೀವಿ. ಹೋಲ್ಡ್ ಮಾಡಿಟ್ಟಿರುವಾಗ ಇನ್ ಬಿಟ್ವೀನ್ ಈ ಮಧ್ಯೆ ಏನಾಗಿದೆ ಅಂದರೆ 47,055 ನೀವು ಬೈ ಮಾಡಿ 47,400 ತನಕ ಹೋಗಿ ತಿರ್ಗಾ ವಾಪಸ್ 47,000 ರೇಂಜ್ಗೆ ಬಂದ್ಬಿಡ್ತು ಡ್ಯೂರಿಂಗ್ ದ ಸೇಮ್ ಡೇ. ಬಟ್ ನಾವೇನು ಮಾಡಿದ್ದೀವಿ, ಲಾಂಗ್ ಪೊಸಿಷನ್ ತೊಗೊಂಡಿರೋರು ಅದನ್ನು ಹಾಗೇ ಹೋಲ್ಡ್ ಮಾಡಿಟ್ಟಿದ್ದೀವಿ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಮಾತ್ರ ಮೇಲ್ಗಡೆ ಟಾಪಲ್ಲಿ ಒಂದು ಸತಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಬಿಟ್ರು. ಓಕೆ, ಸೊ ಹೋಲ್ಡ್ ಮಾಡಿಟ್ಟಿದ್ದೀವಿ. ಮಾರನೇ ದಿವಸ ಏನಾಯಿತು, ಮಾರ್ಕೆಟ್ ಓಪನ್ ಆಗ್ತಾನೆ 1ನೇ ತಾರೀಕು ಮಾರ್ಕೆಟ್ ಓಪನ್ ಆಗ್ತಾನೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದಾಗ ಇವಾಗ ಯಾರಾದ್ರು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಗ್ಯಾಪ್ ಅಪ್ ಓಪನ್ ಆಗ್ತಾನೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಅಂತ ಕಾಯ್ತಾರೆ. ಬಟ್ ನಾವು ಸೆಲ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ID3 ಸ್ಪೀಡ್ ಸೆಲ್ ಕೊಟ್ಟಾಗ ಜೊತೆಯಲ್ಲಿ ಕೆಳಗಡೆ ಕಾಷನ್ ಇದೆ, ಸೆಲ್ ಬೇಡ ಅಂದ್ಬಿಟ್ಟು ಡೈನಾಮಿಕ್ ಲೈವಲ್ಲೇ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ನಾವು ಸೆಲ್ ಮಾಡೋ ಐಡಿಯಾ ಇರಲಿಲ್ಲ. ಗ್ಯಾಪ್ ಅಪ್ ಆಯಿತು, ನಾವು ಲಾಂಗ್ ಪೊಸಿಷನ್ ಹಾಗೆ ಇಟ್ಟಿದ್ದೀವಿ. ಸೊ ಗ್ಯಾಪ್ ಅಪ್ ಆಗ್ತಾನೆ ಆಬ್ವಿಯಸ್ಲಿ ಇನ್ನು ಆರಾಮಾಗಿ ಹೋಲ್ಡ್ ಮಾಡೋಕ್ಕೆ ಧೈರ್ಯ ಸಿಗುತ್ತೆ. ಸೊ ಹೋಲ್ಡ್ ಮಾಡಿಟ್ಟಿದ್ದೀವಿ. ಪ್ರೈಸ್ ಅಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಕಂಟಿನ್ಯೂ ಆಗುತ್ತೆ. ಬಟ್ ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆದಮೇಲೆ ಅದಾದಮೇಲೆ ಏನು ಸ್ವಲ್ಪ ಅಪ್ ಮೂಮೆಂಟ್ ಆಯಿತು, ಅದಾದಮೇಲೆ ಡ್ಯೂರಿಂಗ್ ದ ಡೇ 1ನೇ ತಾರೀಕು ಡ್ಯೂರಿಂಗ್ ದ ಡೇ ಕಂಪ್ಲೀಟಾಗಿ ಮಾರ್ಕೆಟ್ ಅಲ್ಲಲ್ಲೇ ಇದ್ಬಿಡ್ತು, ಜಾಸ್ತಿ ಏನು ಮೂಮೆಂಟ್ ಸಿಕ್ಕೇ ಇಲ್ಲ. ಮತ್ತು 2ನೇ ತಾರೀಕು ಬಂದ್ವಿ. 2ನೇ ತಾರೀಕು ನೋಡಿದ್ರೆ ಪ್ರೈಸ್ ಅಲ್ಲಲ್ಲೇ ಮೂಮೆಂಟ್ ಕೊಟ್ಬಿಡ್ತು, ಜಾಸ್ತಿ ಮೂಮೆಂಟ್ ನಮಗೇನು ಸಿಕ್ಕಿಲ್ಲ. ಈ ಮಧ್ಯದಲ್ಲಿ ಏನಾಗಿರುತ್ತೆ, ಖಂಡಿತ ಆಪ್ಷನ್ಸ್ ಬೈ ಮಾಡಿರೋರು ಇಲ್ಲಿ ನಮಗೆ ಪ್ರೀಮಿಯಮ್ ಕಡಿಮೆ ಆಗ್ತಾ ಬರುತ್ತೆ. ಫ್ಯೂಚರ್ಸ್ ಟ್ರೇಡ್ ಮಾಡೋರಿಗೆ ಏನೂ ತೊಂದರೆ ಇಲ್ಲ. ಬಟ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರಿಗೂ ಡೈನಮಿಕ್ ಲೈವ್ ಫಾಲೋ ಮಾಡಿದ್ರಲ್ಲಿ ಬೆನಿಫಿಟ್ ಏನಾಯಿತು, 28ನೇ ತಾರೀಕೆ ಪ್ರೈಸ್ ಮೇಲೆ ಬಂದಾಗ ಟಾಪಲ್ಲೇ ಪ್ರಾಫಿಟ್ ಸೆಕ್ಯೂರ್ ಮಾಡಿಬಿಟ್ವಿ. ಸೆಕ್ಯೂರ್ ಮಾಡಿರೋದ್ರಿಂದ ಇವಾಗ ಈ 2 ದಿವಸನೂ ಪ್ರೈಸ್ ಅಷ್ಟು ಮೂಮೆಂಟ್ ಇಲ್ಲದೆ ಅಲ್ಲಲ್ಲೇ ಇರೋವಾಗಲೂ ನಿಮಗೆ ಟೆನ್ಷನ್ ಇಲ್ಲ. ಪ್ರಾಫಿಟ್ ಸೆಕ್ಯೂರ್ ಮಾಡೋದ್ರಿಂದ ಏನಾಗೋಯ್ತು, ನಿಮ್ಮ ಕ್ಯಾಪಿಟಲ್ ಸೇಫ್ ಮಾಡ್ಕೊಂಡ್ರಿ, ಆಮೇಲೆ ಪಾರ್ಟ್ ಆಫ್ ದ ಪ್ರಾಫಿಟ್ಟು ಸೆಕ್ಯೂರ್ ಮಾಡ್ಕೊಂಬಿಟ್ರಿ. ಹಾಗಾಗಿ ನೀವು ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗಿ ಈ ಪೀರಿಯಡಲ್ಲಿ ಪೊಸಿಷನ್ನ ಹೋಲ್ಡ್ ಮಾಡ್ಬೋದು. ಇದೇ ಥರ ಮೂಮೆಂಟ್ ಆಗ್ತಾ 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕು ಏನಾಗುತ್ತೆ, ಬೆಳಗ್ಗೆನೇ ಪ್ರೈಸ್ ಡೌನ್ ಬರುತ್ತೆ. ಸ್ಲೈಟಾಗಿ ಗ್ಯಾಪ್ ಡೌನ್ ಆಗಿ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ ಬರ್ತಿರೋವಾಗ ID3 ಸ್ಪೀಡ್ ಸಿಗ್ನಲ್ ಮತ್ತು ID3 ಲಾಂಗ್ ಸಿಗ್ನಲ್ ಇಬ್ಬರೂ ಸೇರಿ ಒಂದೇ ಸತಿ ಸೆಲ್ ಕೊಡ್ತಾರೆ. ಈ ಸೆಲ್ ಕೊಟ್ಟಾಗ ಇವಾಗ ಇದು ಕ್ಲಿಯರ್ ಸೆಲ್ ಇದೆಯಾ, ಈ ಟ್ರೇಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ನಾವು ನೋಡ್ತೀವಿ. ಸೊ ಈ ಜಾಗದಲ್ಲಿ ಏನಾಗಿದೆ ಅಂದರೆ, ಪ್ರೀವಿಯಸ್ ಡೇ ಇದು ಸೆಲ್ ಕೊಡೋಕ್ಕೆ ಮುಂಚೆನೇ ಪ್ರೀವಿಯಸ್ ಡೇ ಇಂಟ್ರಾ ವೀಕಲ್ಲಿ ಕೆಳಗಡೆ ಒಂದು ಜಿಗ್ಜ್ಯಾಗ್ ಕಾಷನ್ ಬಂದಿದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 3ನೇ ತಾರೀಕು 9:30 ಅಷ್ಟೊತ್ತಿಗೆ ID3ಯಲ್ಲಿ ಸೆಲ್ ಕೊಟ್ಟರು ನಾವೇನು ಮಾಡ್ತೀವಿ, ಇಂಟ್ರಾ ವೀಕಲ್ಲೂ ಈ ಜಿಗ್ಜ್ಯಾಗ್ ಬ್ರೇಕ್ ಆಗಿಬಿಡಲಿ ಆಮೇಲೆ ಟ್ರೇಡ್ ತೊಗೊಳ್ಳೋಣ ಅಂದ್ಬಿಟ್ಟು ಕಾಯ್ತಿರೋವಾಗ ಏನಾಗೋಯ್ತು ಅಂದರೆ 9:55ಗೆ ಇಂಟ್ರಾ ವೀಕಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಕಾಯ್ತಿರೋವಾಗ ಇಂಟ್ರಾ ವೀಕಲ್ಲಿ ಜಿಗ್ಜ್ಯಾಗ್ ಬ್ರೇಕೌಟ್ ಆಗಿಲ್ಲ. ಇಂಟ್ರಾ ವೀಕಲ್ಲಿ ಏನಾಗೋಯ್ತು ಅಂದರೆ ಅಲ್ಲೊಂದು ಮಿಡ್ ಸಿಗ್ನಲ್ ಮತ್ತು ಎಕ್ಸ್ಟ್ರಾ ಇನ್ನೂ ಒಂದು ಜಿಗ್ಜ್ಯಾಗ್ ಜೊತೇಲಿ ಬಂದ್ಬಿಡ್ತು. ಈ ಜಿಗ್ಜ್ಯಾಗ್ ಬಂದಿದ್ದರಿಂದ ಏನರ್ಥ, ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಅರ್ಥ. ಓಕೆ, ಸೊ ಈ ಸೆಲ್ ಬಂದಿರೋ ಸಿಗ್ನಲ್ಗೆ ನಾವು ಟ್ರೇಡ್ ಮಾಡೋದಿಲ್ಲ. ಈ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ, ಪ್ರೀವಿಯಸ್ ಆಗಿ ನಮಗೆ 28ನೇ ತಾರೀಕು ಮೇಲ್ಗಡೆ ಒಂದು ಡೈನಮಿಕ್ ಸಿಗ್ನಲ್ ಇತ್ತು, ಡೈನಮಿಕ್ ಸಿಸ್ಟಮ್ ಕಾಜನ್ ಇತ್ತು. ಬಟ್ 1ನೇ ತಾರೀಕು 2ನೇ ತಾರೀಕು ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಟ್ರೇಡ್ ಆಗಿದ್ದರಿಂದ ಆ ಡೈನಮಿಕ್ ಸಿಗ್ನಲ್ ಬ್ರೇಕ್ ಆಗಿದೆ. ಸೊ ಹಂಗಾದರೆ ಇದು ಇನ್ನೂ ಮೇಲೆ ಹೋಗುತ್ತೆ ಅನ್ನೋದೇ ಕ್ಲಾರಿಟಿ ಕೊಟ್ಬಿಟ್ಟಿದೆ ಡೈನಮಿಕ್ ಲೈವ್.
ಸೊ ನಾವು ತುಂಬ ಕ್ಲಿಯರ್ ಕಟ್ಟಾಗಿ ಈ ಪೊಸಿಷನ್ ಹೋಲ್ಡ್ ಮಾಡ್ಕೊಂಡಿದ್ದೀವಿ. ಡೈನಮಿಕ್ ಸಿಸ್ಟಮ್ ಯಾರ ಹತ್ರ ಇದೆಯೋ ಅವರು ಮೊದಲೇ ನೋಡಿಟ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಕೊಡೋಂಥ ಜಾಗ ಇಲ್ಲ, ಇದು ಕಂಟಿನ್ಯೂ ಮೇಲೆ ಹೋಗುತ್ತೆ. ಮೇಲೆ ಹೋಗ್ತಿರೋವಾಗ 48,200 ಒಂದು ಮೇಜರ್ ನಂಬರ್ ಇದೆ, ಅಲ್ಲಿ ತನಕನೂ ನಾವು ಆರಾಮಾಗಿ ಇಟ್ಕೋಬೋದು ಅನ್ನೋದು ತುಂಬ ಸ್ಪಷ್ಟವಾಗಿ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಈ ಕ್ಲಾರಿಟಿಯಿಂದ ಕೂತಿರ್ತಾರೆ. ಸೊ ಇಲ್ಲಿ ನಾವು ಈ ಸೆಲ್ ಸಿಗ್ನಲ್ ನಾವು ಮಾಡಿಲ್ಲ. ಮಾಡದೇ ಇರೋದ್ರಿಂದ ಏನಾಯಿತು, ನೆಕ್ಸ್ಟ್ ಆ ಇಂಟ್ರಾ ವೀಕಲ್ ಜಿಗ್ಜ್ಯಾಗ್ ಬಂದಂಗೆ ಪ್ರೈಸ್ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು 3ನೇ ತಾರೀಕು. ಮೇಲೆ ಹೋಗಿ ಮಾರ್ಕೆಟ್ ಮುಗಿಯೋಕ್ಕೆ ಮುಂಚೆನೇ ಮೇಲ್ಗಡೆ ID3ಯಲ್ಲಿ ಜಿಗ್ಜ್ಯಾಗ್ ಕಾಷನ್ಸ್ ಬರುತ್ತೆ. ID3 ಲಾಂಗ್ ಸಿಗ್ನಲ್ ಹತ್ರನೂ ಬಂದಿದೆ. ಸೊ ಈ ಜಾಗದಲ್ಲಿ ನಾರ್ಮಲಿ ನಾವೇನು ಮಾಡ್ತೀವಿ, ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಂಥ ಜಾಗ. ಬಟ್ ಈ ಜಿಗ್ಜ್ಯಾಗ್ಗೆ ನಾವು ಶಾರ್ಟ್ ಪೊಸಿಷನ್ ತೊಗೋಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಆಗಿ ಏನಾದರೂ ಡೈನಮಿಕ್ ಸಿಸ್ಟಮ್ ಕಾಷನ್ ಇದೆಯಾ ಮೇಲ್ಗಡೆ ಅಂತ ನೋಡ್ತೀವಿ. ಇದು ಇವಾಗ ತಾನೇ ಹೈ ಹತ್ರ ಇದೆ, ಇಲ್ಲಿ ಯಾವುದು ಡೈನಮಿಕ್ ಸಿಸ್ಟಮ್ ಕಾಷನೇ ಇಲ್ಲ. ಸೊ ಯಾವ ಡೈನಮಿಕ್ ಸಿಸ್ಟಮ್ ಕಾಷನ್ ಇಲ್ಲದೆ ಇರೋದ್ರಿಂದ ಈ ಜಿಗ್ಜ್ಯಾಗ್ ಕಾಷನ್ಗೆ ಸ್ಟ್ರೆಂತ್ ಸಿಗ್ತಾ ಇಲ್ಲ ನಾವು ಶಾರ್ಟ್ ಪೊಸಿಷನ್ ತೊಗೊಳೋದಕ್ಕೆ. ಸೊ ಏನಕ್ಕೆ ಶಾರ್ಟ್ ಪೊಸಿಷನ್ ತೊಗೊತಿಲ್ಲ, ಈ ಪ್ರೈಸ್ ಡೌನ್ ಬರೋ ಥರ ಇಲ್ಲ, ಡೌಟ್ ಇದೆ, ಇದು ಮೇಲೆ ಹೋಗೋಂಥ ಚಾನ್ಸಸ್ ಜಾಸ್ತಿ ಇದೆ, ಹಾಗಾಗಿ ನಾವು ಶಾರ್ಟ್ ಪೊಸಿಷನ್ ತೊಗೊಳೋದು ಬೇಡ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಸೊ ಮೇಲೆ ಹೋಗೋಂಥ ಚಾನ್ಸಸ್ ಜಾಸ್ತಿ ಇದೆ, ಇಲ್ಲಿ ಶಾರ್ಟ್ ಮಾಡೋದು ಬೇಡ ಅಂದರೆ ಲಾಂಗ್ ಪೊಸಿಷನ್ ಯಾಕೆ ಎಕ್ಸಿಟ್ ಮಾಡಬೇಕು, ಅದನ್ನು ಹಾಗೆ ಹೋಲ್ಡ್ ಮಾಡಿಟ್ಟಿರ್ಬೋದಲ್ಲ, ಹೌದಲ್ವಾ? ಸೊ ಹಾಗಾಗಿ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿಟ್ಟಿರ್ತೀವಿ. ಆಪ್ಷನ್ಸಲ್ಲಿ ಯಾರಾದರೂ ಕಾಲ್ ಆಪ್ಷನ್ ಇಟ್ಕೊಂಡಿರೋರು ಇಂಥ ಜಾಗದಲ್ಲಿ ಪ್ರಾಫಿಟಲ್ಲಿ ಇದ್ದೀನಿ ಅಂತಿರೋವಾಗ ಪ್ರಾಫಿಟ್ನ ಸೆಕ್ಯೂರ್ ಮಾಡ್ಕೋಬೋದು. ಬಟ್ ಈ ಜಾಗದಲ್ಲಿ ಏನಾಗಿದೆ, ನಾವು ಆಲ್ರೆಡಿ 2 days ಬ್ಯಾಕೆ ಪ್ರಾಫಿಟ್ ಒಂದು ಸತಿ ಸೆಕ್ಯೂರ್ ಮಾಡಿದ್ದೀವಿ. ಮಾಡಾದಮೇಲೆ ಇಷ್ಟೇ ಮೂಮೆಂಟ್ಗೆ ಅಲ್ಲಿ ಜಾಸ್ತಿ ಪ್ರಾಫಿಟ್ ಏನು ಬಂದಿರೋದಿಲ್ಲ, ಹಾಗಾಗಿ ಪೊಸಿಷನ್ನ ಹೋಲ್ಡ್ ಮಾಡ್ಕೋಬೋದು. ಸೊ ಹೋಲ್ಡ್ ಮಾಡ್ತಿರೋವಾಗ 4ನೇ ತಾರೀಕು ಏಪ್ರಿಲ್ ಏನಾಯಿತು, ಮಾರ್ಕೆಟ್ ಓಪನ್ ಆಗುವಾಗ ಮತ್ತೆ ಒಂದು ದೊಡ್ಡ ಗ್ಯಾಪ್ ಅಪ್ಪಿಂದ ಓಪನ್ ಆಗುತ್ತೆ. ನೋಡಿ, ಗ್ಯಾಪ್ ಅಪ್ ಓಪನ್ ಆಗ್ತಾನೆ ID3 ಸ್ಪೀಡ್ ಸಿಗ್ನಲ್ ಮತ್ತೆ ಬೈ ಕೊಟ್ಬಿಡ್ತು. ನಾವು ಆಲ್ರೆಡಿ ಬೈಯಲ್ಲಿರೋದ್ರಿಂದ ಮತ್ತೆ ಹೋಗಿ ಫ್ರೆಶ್ ಆಗಿ ಬೈ ಮಾಡೋ ಅವಶ್ಯಕತೆ ಇಲ್ಲಿಲ್ಲ. ಬಟ್ ಸ್ವಲ್ಪ ಜನ ಏನು ಮಾಡ್ತಾರಂದರೆ ಇನಿಷಿಯಲಿ ಬಂದಿದ್ದ ಟ್ರೇಡ್ನ ಮಿಸ್ ಮಾಡ್ಕೊಂಬಿಟ್ಟಿರ್ತಾರೆ. ಮಿಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಇವಾಗ ಬಂದಿರೋ ಬೈ ಸಿಗ್ನಲ್ಗೆ ಬೈ ಮಾಡಬೇಕು ಅಂತ ಬೈ ಮಾಡೋಕ್ಕೆ ಹೊರಡ್ತಾರೆ. ಬೈ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ, ಓಕೆ. ಬಟ್ ಪ್ರೈಸ್ ಗ್ಯಾಪ್ ಅಪ್ ಆಗಿ ನ್ಯೂ ಹೈ ಮಾಡ್ತಿರೋವಾಗ ಬೈ ಕೊಟ್ಟಿರೋದು ನೀವು ಬೈ ಮಾಡ್ತಿದ್ದೀರಾ. ಸುಮಾರು ಸತಿ ಏನಾಗುತ್ತೆ, ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ. ಒಂದೊಂದು ಸತಿ ನೀವು ಬೈ ಮಾಡಿದ್ಮೇಲೆ ಸ್ವಲ್ಪ ಡೌನ್ ಬಂದು ಮೇಲೆ ಹೋಗೋವಂಥ ಜಾಗನೂ ಇದು, ಓಕೆ. ಸೊ ಆ ಥರ ಡೌನ್ ಬಂದು ಮೇಲೆ ಹೋಗೋವಾಗ ಅನ್ನೆಸೆಸರಿ ಫಿಯರು ಟೆನ್ಷನ್ ಎಲ್ಲ ಆಗಬಾರ್ದು. ಕಂಪ್ಲೀಟ್ ಕ್ಲಾರಿಟಿಯಿಂದ ಟ್ರೇಡ್ ಇದು. ಸೊ ಇಲ್ಲಿ ಟ್ರೇಡ್ ತೊಗೊಂಡಿದ್ದೀರಾ ಅಂದರೆ ತೊಂದರೆ ಇಲ್ಲ, ಹಾಗೆ ಹೋಲ್ಡ್ ಮಾಡಿ. ಬಟ್ ಇನ್ನು ಬೆಸ್ಟ್ ಪ್ಲೇಸ್ ಏನಪ್ಪ ಅಂದರೆ 3ನೇ ತಾರೀಕು ಬೆಳಗ್ಗೆ 9:30 ಏನು ಸೆಲ್ ಕೊಡ್ತು ಅದೇ ಜಾಗದಲ್ಲಿ ಇಂಟ್ರಾ ವೀಕಲ್ಲಿ ಎಲ್ಲಿ ನಮಗೆ ಜಿಗ್ಜ್ಯಾಗು ಮತ್ತು ಮಿಡ್ ಸಿಗ್ನಲ್ ಬಂತು. ಇನಿಷಿಯಲಿ ಯಾರಾದರೂ ಟ್ರೇಡ್ ಮಿಸ್ ಮಾಡಿದರೆ ಈ ಜಾಗ ಬೆಸ್ಟ್ ಪ್ಲೇಸ್ ನಿಮಗೆ ಬೈ ಮಾಡೋದಕ್ಕೆ. ಜೊತೆಯಲ್ಲಿ ಕೆಳಗಡೆ ನೀವು ಇಂಟ್ರಾ ವೀಕಲ್ ನೋಡಿ, ಅಲ್ಲೊಂದು ಡೈರೆಕ್ಟ್ ಸಿಗ್ನಲ್ಲು ಬಂದಿದೆ. ಸೊ ಇನ್ನೂ ಅನುಕೂಲ ಆಗೋಯ್ತು ಇಲ್ಲಿ ಬೈ ಮಾಡೋದಕ್ಕೆ, ಓಕೆ. ಸೊ ಎನಿವೇಸ್ 4ನೇ ತಾರೀಕು ಇದು ಕಂಪ್ಲೀಟ್ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಪ್ರೈಸ್ ಅಪ್ ಮೂಮೆಂಟೇ ಆಗ್ತಿದೆ. ಅಲ್ಲಿಂದ ನಮಗೆ ಯಾವುದೇ ಥರದ್ದು ಎಕ್ಸಿಟ್ ಸಿಗ್ನಲ್ಲೇ ಬರಲಿಲ್ಲ. 4ನೇ ತಾರೀಕು ಆಯಿತು, 5ನೇ ತಾರೀಕು ಆಯಿತು, ಎಕ್ಸಿಟ್ ಸಿಗ್ನಲ್ ಬಂದಿಲ್ಲ, ಕಂಟಿನ್ಯೂಸ್ ಅಪ್ ಮೂಮೆಂಟಲ್ಲಿದೆ. ಈ ಅಪ್ ಮೂಮೆಂಟಲ್ಲಿ ಮೇಲ್ಗಡೆ DMBOTS ಸಿಂಬಲ್ಸ್ ಬರ್ತಿದೆ, ಓಕೆ. ಬರ್ತಿರೋವಾಗ 4ನೇ ತಾರೀಕು ಏನಾಗೋಯ್ತು, ಮಧ್ಯದಲ್ಲಿ 48,200 ನಾವೇನು ಇಂಪಾರ್ಟೆಂಟ್ ನಂಬರ್ ಇದು, ಇಲ್ಲಿ ಹುಷಾರಿರಬೇಕು ಅಂತ ಅಂದ್ಕೊಂಡಿದ್ವಿ, ಆ ಪಾಯಿಂಟಿಗೆ ಬಂದ್ಬಿಡ್ತು. ಆ ಪಾಯಿಂಟಿಗೆ ಬರ್ತಾನೆ ಮೇಜರ್ ಡೈನಮಿಕ್ ಸಿಗ್ನಲ್ ಸ್ಟಾರ್ಟ್ ಆಗೋಯ್ತು. ಮೇಜರ್ ಡೈನಮಿಕ್ ಸಿಗ್ನಲ್ ಸ್ಟಾರ್ಟ್ ಆಗ್ತಾನೆ ಫಸ್ಟು ಆಪ್ಷನ್ಸಲ್ಲಿ ಏನು ಮಾಡ್ತೀವಿ, ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತೀವಿ. ಎರಡನೇದು ಇಮಿಡಿಯೇಟಾಗಿ ಇಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಮಾಡೋವಂಥ ಜಾಗ ಅಲ್ಲ. ಇದ್ರ ಜೊತೆ ಒಂದು ಕನ್ಫರ್ಮೇಷನ್ ನಮಗೆ ಸಿಗಬೇಕು. ಹಾಗಾಗಿ ID3 ಸ್ಪೀಡ್ ಸಿಗ್ನಲ್ ಸೆಲ್ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡಿರ್ತೀವಿ. ಇದು ID3 ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟೇ ಇಲ್ಲ. 5ನೇ ತಾರೀಕು ಅಷ್ಟೊತ್ತಿಗೆ ಅದು 48,200 ಮೇಲ್ಗಡೆನೇ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ 5ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಆಲ್ರೆಡಿ ಆ 48,200 ಏನು ಇಂಪಾರ್ಟೆಂಟ್ ನಂಬರ್ ಇತ್ತು ಅದಕ್ಕಿಂತ ಕ್ಲಿಯರಾಗಿ ಮೇಲ್ಗಡೆನೇ ಕ್ಲೋಸ್ ಆಗ್ತಿದೆ. ಹಂಗಂದರೆ ಈ ಡೈನಮಿಕ್ ಮೇಜರ್ ಸಿಗ್ನಲ್ ಮೇಲ್ಗಡೆ ಏನು ಬಂತು ಅದನ್ನು ಬ್ರೇಕ್ ಆಗಿ ಇನ್ನೂ ಮುಂದೆ ಹೋಗೋದಕ್ಕೆ ರೆಡಿ ಆಗೋಗಿದೆ ಬ್ಯಾಂಕ್ ನಿಫ್ಟಿ.
ಸೊ ಹಾಗಾಗಿ ನಾವಿಲ್ಲೆಲ್ಲೂ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡೋದಕ್ಕೆ ಜಾಗನೇ ಸಿಕ್ಕಿಲ್ಲ, ಹಾಗೆ ಹೋಲ್ಡ್ ಮಾಡಿಟ್ಟಿರ್ತೀವಿ. ಆಪ್ಷನ್ಸಲ್ಲಿ ಮಾತ್ರ 48,200 ಬಂದಾಗ ಒಂದು ಸತಿ ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಏನಾಯಿತು, 8ನೇ ತಾರೀಕು ಬಂತು ಕಂಪ್ಲೀಟ್ ಅಪ್ ಮೂವ್ಮೆಂಟ್, 9ನೇ ತಾರೀಕು ಅಪ್ ಮೂವ್ಮೆಂಟ್ ಇದೆ, 10ನೇ ತಾರೀಕು 11ನೇ ತಾರೀಕು ಹಾಲಿಡೇ. ಓಕೆ, ಈ ಕಂಪ್ಲೀಟ್ ಅಪ್ ಮೂವ್ಮೆಂಟಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 49,000 ಚೇಂಜ್ ರೀಚ್ ಆಗಿಬಿಟ್ಟಿದೆ. ನಾವು ಬೈ ಮಾಡಿರೋದೆಲ್ಲಿ 47,055, ನಡೀತಿರೋದೆಲ್ಲಿ 49,000 ರೇಂಜಸ್. ಅಂದರೆ ಆಲ್ಮೋಸ್ಟ್ 2,000 ಪಾಯಿಂಟ್ ರನ್ನಿಂಗ್ ಪ್ರಾಫಿಟ್ ಇದೆ ಈ ಒಂದು ಟ್ರೇಡಲ್ಲಿ. ಓಕೆ, ಒಂದು ಟ್ರೇಡ್ ತೊಗೊಂಡು 2 ವಾರ ಏನು ಮಾಡದೆ ಅದೇ ಪೊಸಿಷನ್ ಹಾಗೆ ಇಟ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಇದನ್ನು ಸೀರಿಯಸ್ ಆಗಿ ಒಂದು ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಮಾತ್ರನೇ ಮಾಡೋಕ್ಕಾಗೋದು, ಎಲ್ಲರ ಕೈಯಲ್ಲಿ ಮಾಡೋದಕ್ಕೆ ಕಷ್ಟ. ಓಕೆ, ಏನಕ್ಕಂದರೆ ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ಸ್ ಏನು ಮಾಡ್ತೀವಿ, ಆ ಡೈನಮಿಕ್ ಲೈವ್ ಏನು ಹೇಳುತ್ತೋ ಅದನ್ನು ಸುಮ್ಮನೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಯಾವುದೇ ಥರದ ಮಾರ್ಕೆಟ್ ಮೂಮೆಂಟಲ್ಲೂ ಟ್ರೇಡ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದಾಗ ಒಂದು ಕ್ಲೀನ್ ಇಷ್ಟು ದೊಡ್ಡ ಮೂಮೆಂಟ್ ಆಗ್ತಿದೆ ಅಂದರೆ ಅದನ್ನು ಕಂಪ್ಲೀಟ್ ಕ್ಯಾಪ್ಚರ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕು, ಹೌದಲ್ವಾ? ನನಗೇನೊಬ್ಬ ಎಂಟ್ರಿ ತೊಗೊಂಡೆ 100 ಪಾಯಿಂಟ್ 200 ಪಾಯಿಂಟ್ ಸಿಕ್ತು ಅಂದ್ಬಿಟ್ಟು ಅಲ್ಲೇ ಪ್ರಾಫಿಟ್ ಬುಕ್ ಮಾಡಿಬಿಟ್ಟಿದ್ರೆ ಈ ಕಂಪ್ಲೀಟ್ ಮೂಮೆಂಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ನೀವು ಎಕ್ಸಿಟ್ ಮಾಡಿದ್ಮೇಲೆ ಇನ್ನೂ ಮೇಲೆ ಹೋಗ್ತಿದೆ ಅಂದಾಗ ನೀವು ಟೆಂಪ್ಟ್ ಆಗಿ ಹೋಗಿ ನೀವು ಬೈ ಮಾಡೋವಾಗ ಅದೇ ಟಾಪ್ ಆಗಿಬಿಟ್ಟಿರುತ್ತೆ. ಅಥವಾ ನೀವು ಬೈ ಮಾಡಿದ್ಮೇಲೆ ಸ್ವಲ್ಪ ಡೌನ್ ಬಂದಿರುತ್ತೆ, ಅಲ್ಲಿ ನೀವು ಪ್ಯಾನಿಕ್ ಆಗಿ ಬುಕ್ ಮಾಡೋದು, ಸ್ಟಾಪ್ ಲಾಸ್ ಹಾಕೋದು, ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಮಾಡಿರೋದು ಹೊರ್ಟೋಗುತ್ತೆ. ಓಕೆ, ಬಟ್ ಕ್ಲಾರಿಟಿ ಇರೋವಾಗ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಷನ್ ಇರಲ್ಲ. ಪ್ಲಸ್ ಇನ್ನೊಂದು ಏನಾಗುತ್ತೆ, ಕಂಪ್ಲೀಟ್ ಮೂಮೆಂಟ್ 2,000 ಪಾಯಿಂಟ್ಸ್ ಒಂದು ಟ್ರೇಡಲ್ಲಿ. ಅಂದರೆ ನೀವು ಯೋಚನೆ ಮಾಡಿ, ಒಂದು ಲಾಟ್ಗೆ ಹತ್ರ 30,000 ರೂಪಾಯಿ, ಹೌದಾ ಇಲ್ವಾ? ಸೊ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ಮಾರ್ಜಿನ್ ಎಷ್ಟು ಬೇಕಾಗಿದೆ, ಆಲ್ಮೋಸ್ಟ್ ಕ್ಲೋಸ್ ಟು 1,00,000 ರೂಪೀಸಾ. ಸೊ ಆಲ್ಮೋಸ್ಟ್ 30,000 ರೂಪಾಯಿ ಒಂದು ಟ್ರೇಡಲ್ಲಿ, ಇನ್ನೂ ಹೋಲ್ಡಿಂಗ್. ಬಟ್ ಅಲ್ಲಿಂದ ಏನಾಗಿದೆ, 12ನೇ ತಾರೀಕು ಪ್ರೈಸ್ ಅಲ್ಲಿಂದ ಶಾರ್ಪ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಡೌನ್ ಬಂದ್ರೂ ಈ ಡೌನ್ ಬರೋಕ್ಕೆ ಮುಂಚೆ ನೋಡಿ, ಪ್ರೀವಿಯಸ್ ಡೇ ಏನಾಗಿದೆ ಅಂದರೆ ಮೇಲ್ಗಡೆ ID3 ಸ್ಪೀಡ್ ಸಿಗ್ನಲ್ ಮತ್ತು ಬೈ ಕೊಟ್ಟಿದೆ. ಈ ಬೈ ಕೊಟ್ಟಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಜನ ನೀವು ಇನಿಷಿಯಲಿ ಟ್ರೇಡ್ ಬಂದಾಗ ನೀವು ಮಾಡಿರಲ್ಲ, ಫ್ರೆಶ್ ಆಗಿ ಬಂದು ಈ ಜಾಗದಲ್ಲಿ ಹೋಗಿ ಟ್ರೇಡ್ ಸ್ಟಾರ್ಟ್ ಮಾಡೋಣ ಅಂತ ನೀವು ಬಂದಿರ್ತೀರ. ಇದು ಬೈ ಕೊಟ್ಟಾಗ ನೀವು ಬೈ ತೊಗೊಂಡಿರ್ತೀರ. ನೀವು ಬೈ ಮಾಡಿದ್ಮೇಲೆ ಪ್ರೈಸ್ ಡೌನ್ ಬಂದಿದೆ. ಡೌನ್ ಬಂದ್ರೂ ಡೈನಮಿಕ್ ಲೈವ್ ನಿಮಗೆ ಎಕ್ಸಿಟ್ ಮಾಡಿ ಅಂತ ಸಿಗ್ನಲ್ ಕೊಟ್ಟಿಲ್ಲ. ಲಾಂಗ್ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿಟ್ಟಿರಿ ಅಂತಲೇ ಅದು ಇನ್ನೂ ಹೇಳ್ತಿರೋದು. ಬಟ್ ಇಲ್ಲಿ ಟಾಪಲ್ಲಿ ಬೈ ಮಾಡಿರೋರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಅವರು ಕ್ಲಾರಿಟಿ ಇಲ್ಲ. ಮಧ್ಯದಲ್ಲಿ ಬಂದು ಹತ್ಕೊಂಡಿರೋದು ಗಾಡಿ, ಹೌದಾ ಇಲ್ವಾ? ಮಧ್ಯದಲ್ಲಿ ಬಂದು ಹತ್ಕೊಂಡಿರೋವಾಗ ಈ ಥರ ಮೂಮೆಂಟಲ್ಲಿ ಕ್ಲಾರಿಟಿ ಇಲ್ಲದೆ ಇರೋರು ಏನಾಗ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಷನಲ್ಲಿ ಟ್ರೇಡ್ ಮಾಡಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಕ್ಲಿಯರ್? ಸೊ ಅಲ್ಲಿಂದ ಡೌನ್ ಬಂದು ಇವಾಗ 12ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆಗೋವಾಗ 48,564 ಕ್ಲೋಸ್ ಆಗಿದೆ. ಓಕೆ, ಸೊ ನಾವು ಇನಿಷಿಯಲಿ ಬೈ ಮಾಡಿರೋ ಜಾಗದಿಂದ ಇಲ್ಲಿಗೆ ನೋಡಿದ್ರೆ 47,055ಇಂದ ಈ ಕ್ಲೋಸಿಂಗ್ ರೇಟಿಗೆ ನೋಡಿದ್ರೆ ಎಕ್ಸಾಕ್ಟ್ಲಿ 1,500 ಪಾಯಿಂಟ್ಸ್. 1,500 ಪಾಯಿಂಟ್ಸ್ ಅಂದರೆ ಎಷ್ಟಾಯಿತು? 22,500 ರೂಪಾಯಿ ಪ್ರಾಫಿಟ್, ರನ್ನಿಂಗ್ ಪ್ರಾಫಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ. ಅದೇ ಈ ಮೇಲ್ಗಡೆ ID3 ಸ್ಪೀಡ್ ಸಿಗ್ನಲ್ ಬಂದಾಗ ಯಾರು ಬೈ ಮಾಡಿದ್ರು ಅವ್ರು ಇನ್ನೂ ಲಾಂಗ್ ಪೊಸಿಷನ್ ಹೋಲ್ಡ್ ಮಾಡಿ ಇಟ್ಕೋಬೇಕು. ಕರೆಂಟ್ಲಿ ಹೌದು, ಈ ಟಾಪಲ್ಲಿ ಬೈ ಮಾಡಿರೋದಕ್ಕೆ ನಿಮ್ಮ ಟ್ರೇಡ್ ಕರೆಂಟ್ಲಿ ಮೈನಸಲ್ಲಿ ನಡೀತಿರುತ್ತೆ, ಬಟ್ ಎಕ್ಸಿಟ್ ಇನ್ನೂ ಬಂದಿಲ್ಲ. ಸೊ ಪ್ರೈಸ್ ಡೌನ್ ಬರೋವಾಗ ಮತ್ತೆ ಏನಾಗಿದೆ, ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಹತ್ರ ಒಂದು ಜಿಗ್ಜ್ಯಾಗ್ ಬಂದಿದೆ. ಓಕೆ, ಡೈರೆಕ್ಟ್ ಸಿಗ್ನಲ್ಲು ಬಂದಿದೆ. ಅಂದರೆ ಇಲ್ಲಿಂದ ಪ್ರೈಸ್ ಮತ್ತೆ ರಿವರ್ಸ್ ಆಗ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನು ಇದೆ. ಪ್ಲಸ್ ಓವರ್ ಆಲ್ ಟ್ರೆಂಡ್ ಇವಾಗ ಬ್ಯಾಂಕ್ ನಿಫ್ಟಿಲಿ ಏನಿದೆ, ಕಂಪ್ಲೀಟ್ ಅಪ್ ಡೈರೆಕ್ಷನಲ್ಲಿದೆ. ಸೊ ಅಪ್ ಡೈರೆಕ್ಷನಲ್ಲಿ ನಾವು ಬೈ ಪೊಸಿಷನ್ ಹೋಲ್ಡ್ ಮಾಡ್ಕೊಂಡಿರೋದ್ರಲ್ಲಿ ಯಾವುದೇ ಥರದ್ದು ತೊಂದರೆ ಇಲ್ಲ. ನೀವು ಅಪ್ ಡೈರೆಕ್ಷನಲ್ಲಿ ಶಾರ್ಟ್ ಪೊಸಿಷನ್ ಹೋಲ್ಡ್ ಮಾಡಿಟ್ಕೊಂಡಿದ್ರೇ ಸ್ವಲ್ಪ ನೀವು ಹುಷಾರಾಗಿರಬೇಕು, ಹೌದಲ್ವಾ? ಸೊ ಮುಂದೆ ಹೋಗ್ತಾ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಓಪನ್ ಆದಾಗ ನಿಮಗೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ಲೇ ಕ್ಲಿಯರ್ ಸೆಲ್ ಬಂದಾಗ ಆವಾಗ ನೀವು ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಂಥದ್ದು ಬರುತ್ತೆ. ಬಟ್ ಅಲ್ಲಿ ತನಕ ಈ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿ ಇಟ್ಟಿರ್ಬೋದು. ಓಕೆ, ಸೊ ಇಷ್ಟರಲ್ಲಿ ಈ 2 ವೀಕ್ಸಲ್ಲಿ ಸಿಂಗಲ್ ಟ್ರೇಡ್, 2 ವೀಕ್ಸಲ್ಲಿ ಸಿಂಗಲ್ ಟ್ರೇಡ್ ಅಂದರೆ ಇವಾಗ ಯಾರೋ ಟ್ರೇಡ್ ತೊಗೊಂಡು 1,500 ಪಾಯಿಂಟ್ ರನ್ನಿಂಗ್ ಪ್ರಾಫಿಟಲ್ಲಿರೋರು ಅವ್ರಿಗೆ ತುಂಬ ಖುಷಿ ಫೀಲ್ ಆಗುತ್ತೆ, ಹೌದಲ್ವಾ?
ಬಟ್ ನಾನು ನಾಳೆ ಇವಾಗ ನಾನು ಆ ಥರ ಟ್ರೇಡ್ ಮಾಡದೇ ಇರೋವಾಗ ನಾನು ನಾಳೆ ಅದೇ ಥರ ಟ್ರೇಡ್ ಮಾಡಬೇಕು ಅಂತ ಕೂತ್ಕೊಂಡಾಗ ಆ 2 ವಾರ ಒಂದೇ ಟ್ರೇಡನ್ನು ಇಟ್ಕೊಂಡು ಪ್ರೈಸ್ ಮೂಮೆಂಟ್ ಆಗ್ತಿರೋವಾಗ ಪ್ರೈಸ್ ಅಪ್ ಡೈರೆಕ್ಷನ್ ಅಂದರೆ ಸುಮ್ಮನೆ ಮೇಲೆ ಹೋಗ್ತಾನೆ ಇದ್ಬಿಡತ್ತಾ? ಹಂಗೆಲ್ಲ ಹೋಗಲ್ಲ. ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ಹೋಗುತ್ತೆ. ಈ ಕಂಪ್ಲೀಟ್ ಅಪ್ ಮೂಮೆಂಟಲ್ಲಿ ಎಷ್ಟು ಸತಿ ಗ್ಯಾಪ್ ಅಪ್ ಆಗಿಲ್ಲ, ಗ್ಯಾಪ್ ಡೌನ್ ಆಗಿಲ್ಲ, ಅಪ್ ಹೋಗ್ತಿರೋದು ಡೌನ್ ಬರಲಿಲ್ಲ, ಡೌನ್ ಬರ್ತಿದ್ದಿದ್ದು ಅಪ್ ಆಗಿಲ್ಲ, ಎಲ್ಲ ಥರದ್ದು ಸೈಡ್ ವೇಸ್ ಸತಿ ಆಗಿಲ್ಲ, ಎಲ್ಲ ಥರದ್ದು ವೆರೈಟಿ 2 ವಾರದಲ್ಲಿ ತೋರಿಸ್ಬಿಟ್ಟಿದೆ. ಈ ಅಷ್ಟು ಮೂಮೆಂಟಲ್ಲೂ ಆರಾಮಾಗಿ ಕಂಪ್ಲೀಟ್ ಕ್ಲಾರಿಟಿಯಿಂದ ಒಂದೇ ಪೊಸಿಷನ್ನ ಹೋಲ್ಡ್ ಮಾಡಿಟ್ಕೊಳ್ಳೋದು, ಅದಕ್ಕೆ ನಿಜವಾಗ್ಲೂ ನಮ್ಮ ಡೈನಮಿಕ್ ಮೆಂಬರ್ಸ್ ಯಾರೆಲ್ಲ ಮಾಡಿದಾರೋ ಈ ಟ್ರೇಡನ್ನು ನಿಜವಾಗ್ಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು. ಓಕೆ, ನಿಮ್ಮನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಆ ಪೇಷನ್ಸ್ ಇದೆಯಲ್ಲ ಎಲ್ರಿಗೂ ಬರೋದಿಲ್ಲ. ಬಂದಿರೋರು ಈ ಸ್ಟಾಕ್ ಮಾರ್ಕೆಟಲ್ಲಿ ಲೈಫ್ ಲಾಂಗ್ ಅರ್ನ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರೋಂಥ ಟ್ರೇಡ್. ಒನ್ ಡೈರೆಕ್ಷನ್ ಮಾರ್ಕೆಟ್ ಮೂಮೆಂಟಲ್ಲಿ ಕಂಪ್ಲೀಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದು ಹೇಗೆ ಅನ್ನೋದು ಈ ಒಂದು ಎಕ್ಸಾಂಪಲ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಫರ್ದರ್ ನೀವೆಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಬೇಡ್ಕೊತ ನಮಸ್ಕಾರ.